ಹೇಳಿ ತಾತ, ಈಗ ಗಾಂಧಾರಿಯ ಲಲಾಟದಲ್ಲಿ ಇನ್ನೂ ಏನನ್ನ ಬರೆದಿರುವೆ ಪರಮಾತ್ಮ. ಒಂದು ದಿವಸ ಸ್ಟೇಜ್ ಮಾಡ್ತಾರಲ್ಲ, ನಾವು ಹುಟ್ಟಿಕೊಂಡು ಬರ್ತೀವಿ ನಾಟಕ ನೋಡಕ್ಕೆ, ಅಳ್ತಿರ್ತಾಳೆ ಆ ಹುಡುಗಿ, ಕಾಣಿಸುತ್ತೆ ನಮ್ಗೆ. ತುತ್ತಲ್ಲಿ ತುತ್ತು ಕೊಟ್ಟು ತಿಂದ್ಲು ನೋಡಪ್ಪ, ಏನ್ ಬುದ್ಧಿ ಏನ್ ಗುಣ. ಸಾಹಿತ್ಯ ತಮ್ಮದೇ ಇರ್ಬೋದು, ಆದ್ರ ಗುಣ ಸ್ವಭಾವಗಳನ್ನ ಹಾಗೆ ಅಳವಡಿಸಿ. ಕಲೆ ಆತ್ಮದ ಪ್ರತಿಫಲನ, ಆದರೆ ನಟನೆ ಆ ಮನಸ್ಸಿನ ಧ್ವನಿ. ಎಲ್ರಿಗೂ ನಮಸ್ಕಾರ. ಫಿಲೋಸ್ ಮೀಡಿಯಾ ಅರ್ಪಿಸುವ ಸಾಧಕರ ಹಾದಿಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನ್ ಪ್ರಜ್ವಲ್, ದ್ವಿತೀಯ ವಾರ್ಷಿಕ ಸ್ನಾತಕೋತ್ತರ ವಿದ್ಯಾರ್ಥಿ, ಪತ್ರಿಕೋದ್ಯಮ ವಿಭಾಗ, ಸಂತ ಫಿಲೋಮಿನಾ ಕಾಲೇಜ್, ಮೈಸೂರು. ಪ್ರತಿಯೊಂದು ಹೆಣ್ಣಿನ ಕಥೆಯು ಶಕ್ತಿ ಮತ್ತು ನಿಜವಾದ ಸ್ಫೂರ್ತಿಯ ಮೂಲವಾಗಿದೆ. ಹಾಗೆಯೇ ಇಲ್ಲೊಬ್ಬರು ಬಣ್ಣವನ್ನೇ ಬದುಕಾಗಿಸಿ, ಸಾಹಿತ್ಯವನ್ನೇ ಉಸಿರಾಗಿಸಿ, ರಂಗಕ್ಕೆ ಕುಂಚ ಕಟ್ಟಿ ಕುಣಿದು ಕುಪ್ಪಳಿಸಿ ಬದುಕು ಕಟ್ಟಿಕೊಂಡ ಅಪ್ಪಟ ದೇಸಿ ಪ್ರತಿಭೆ. 2024 ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು, ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ, ವಿರಳರಲ್ಲೇ ವಿರಳ ಆ ಹರಳು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ಸರಸ್ವತಿ ಜುಲೈಕಾ ಬೇಗಂ. ನಮ್ಮ ಕಾರ್ಯಕ್ರಮಕ್ಕೆ ಮೊದಲಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಥ್ಯಾಂಕ್ ಯು. ಸರಸ್ವತಿ ಜುಲೈಕಾ ಬೇಗಂ ಎಂಬ ಹೆಸರಿನಿಂದ ಕನ್ನಡ ವೃತ್ತಿ ರಂಗಭೂಮಿ ಮತ್ತು ಗ್ರಾಮೀಣ ರಂಗಭೂಮಿಯಲ್ಲಿ ಚಿರುಪರಿಚಿತರಾದ ಇವರು 1944ರಲ್ಲಿ ಈಗಿನ ಕೊಪ್ಪಳ ಜಿಲ್ಲೆಯ ಕುಂಕನೂರಿನ ಹಿಂದುಳಿದ ಬಡ ಕುಟುಂಬದಲ್ಲಿ ಜನಿಸಿದವರು. ಕೇವಲ 6 ವರ್ಷದ ಎಳೆಯಲ್ಲಿ ಶ್ರೀ ರಮೇಶ್ ನಾಟಕ ಸಂಘದ ನ್ಯಾಯಮಿತಿಯಲ್ಲಿ ಸತ್ಯ ಹರಿಶ್ಚಂದ್ರ ನಾಟಕದ ಲೋಹಿತಾತ್ವ ಪಾತ್ರದ ಮೂಲಕ ವೃತ್ತಿ ರಂಗಭೂಮಿಗೆ ಪ್ರವೇಶಿಸಿದರು. ಸರಸ್ವತಿ ಜುಲೈಕಾ ಬೇಗಂ ಅವರ ನಟನಾ ಪ್ರೀತಿ ಅವರನ್ನು ಸಂಪೂರ್ಣವಾಗಿ ರಂಗಭೂಮಿಗೆ ಅರ್ಪಿಸಲು ಪ್ರೇರೇಪಿಸಿತು. ಅವರು ಸಾಮಾಜಿಕ, ಐತಿಹಾಸಿಕ ಮತ್ತು ಪೌರಾಣಿಕ ನಾಟಕಗಳಲ್ಲಿ ವಿವಿಧ ಪಾತ್ರಗಳನ್ನು ನಿರ್ವಹಿಸಿ ಅವುಗಳಲ್ಲಿ ವೈಶಿಷ್ಟ್ಯತೆಯನ್ನು ಪ್ರದರ್ಶಿಸಿದರು. ಕಾಲಕ್ರಮೇಣ ರಂಗಭೂಮಿಯಲ್ಲಿ ಅವರ ನಟನಾ ಪ್ರವೀಣಗಳನ್ನು ಗುರುತಿಸಿ ಅವರಿಗೆ ಅಭಿನಯ ಶಾರದೆ ಎಂಬ ಬಿರುದನ್ನು ನೀಡಿ ಗೌರವಿಸಲಾಗಿದೆ. ಪ್ರತಿಭಾನ್ವಿತ ಕಲಾವಿದೆ ಸರಸ್ವತಿ ಜುಲೈಕಾ ಬೇಗಂ ದ್ರೌಪದಿ, ಕುಂತಿ, ಗಾಂಧಾರಿ, ಸೀತೆ ಹಾಗೂ ಸಾಮಾಜಿಕ ನಾಟಕಗಳಲ್ಲಿ ನಾಯಕಿ ಪ್ರಧಾನ ಪಾತ್ರಗಳನ್ನು ನಿರ್ವಹಿಸಿ ಹಾಸ್ಯ ಪಾತ್ರಗಳಲ್ಲಿ ತಮ್ಮ ಗುರುತನ್ನು ಸಾಧಿಸಿದರು. ರಂಗಭೂಮಿಯನ್ನು ಹೊರತಾಗಿ ಸರಸ್ವತಿ ಜುಲೈಕಾ ಬೇಗಂ ಅವರು ಹಿರಿಯ ನಿರ್ದೇಶಕ ಯೋಗ ನರಸಿಂಹ ಅವರ ಜೀವನ ಸಂಗಮ ಮತ್ತು ಇತರ ನಿರ್ದೇಶಕರ ಅವಳ ಕಣ್ಣು ಮತ್ತು ಮಹಾತಾಯಿ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಹಾಗೆಯೇ ಕರ್ನಾಟಕ ರಾಜ್ಯ ಸರ್ಕಾರವು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಶ್ರೀಮತಿ ಸರಸ್ವತಿ ಜುಲೈಕಾ ಬೇಗಂ ಅವರನ್ನು ಗೌರವಿಸಿದೆ. ಸರಸ್ವತಿ ಜುಲೈಕಾ ಬೇಗಂ ಅವರ ಕೊಡುಗೆಯನ್ನು ಕರ್ನಾಟಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಹಾಡು ಮತ್ತು ನಾಟಕ ವಿಭಾಗ, ಕರ್ನಾಟಕ ನಾಟಕ ಅಕಾಡೆಮಿ ಮತ್ತು ಹಲವಾರು ಸಂಘ ಸಂಸ್ಥೆಗಳು ತಮ್ಮ ಸೇವೆಯನ್ನು ಸ್ಮರಿಸಿ ಸಂದರ್ಶನವನ್ನು ನಡೆಸಿವೆ. ಅವರು ತಮ್ಮ ರಂಗಭೂಮಿಯ ಸೇವೆಯ ಅವಧಿಯಲ್ಲಿ ಅನೇಕ ಯುವಕ ಯುವತಿಯರನ್ನು ತರಬೇತಿ ನೀಡಿ ಅವರನ್ನು ಯಶಸ್ವಿಯಾಗಿ ಬೆಳೆಸಿದ್ದಾರೆ. ರಂಗಭೂಮಿ ಕಾಯಕವನ್ನೇ ಬದುಕಾಗಿಸಿಕೊಂಡು 80 ವರ್ಷದ ವೃತ್ತಿ ರಂಗಭೂಮಿ ಕಲಾವಿದೆ ಶ್ರೀಮತಿ ಸರಸ್ವತಿ ಜುಲೈಕಾ ಬೇಗಂ. ಅಮ್ಮ ಸರಸ್ವತಿ ಜುಲೈಕಾ ಬೇಗಂ, 2 ಧಾರ್ಮಿಕ ಹೆಸರುಗಳು ನಿಮ್ಮ ಒಂದೇ ಹೆಸರಿನಲ್ಲಿದೆ. ಸೊ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರ ಪಟ್ಟಿಯಲ್ಲಿ ನೋಡಿದಾಗ ಸರಸ್ವತಿ ಜುಲೈಕಾ ಬೇಗಂ ಅಂತ ಇತ್ತು. ನನಗೆ ಕಾಡಿದ ಮೊದಲನೇ ಪ್ರಶ್ನೆ ಅದು. ಯಾಕಂದ್ರೆ ತಾವು ತೆರೆ ಮೇಲೆ ಇದ್ದಾಗ ನಾವೆಲ್ಲ ಇನ್ನೂ ಹುಟ್ಟೇ ಇರಲಿಲ್ಲ, ತುಂಬಾ ಚಿಕ್ಕ ಮಕ್ಕಳು. ನಾನಾದ್ರೂ ನಮ್ಮ ವೀಕ್ಷಕರಿಗಾದ್ರೂ ಆ ಹೆಸರಿನ ಹಿಂದಿನ ರಹಸ್ಯವನ್ನು ನಮ್ಗೆ ಹೇಳ್ತೀರಮ್ಮ? ಆಕ್ಚುಲಿ ನನಗೆ ಇನ್ನೂ ಒಂದು ಹೆಸರಿದೆ, ಮಲ್ಲಮ್ಮ ಅಂತ. ಅದು ನಿಮ್ಮ ಮೂಲತಃ ಹೆಸರು? ನಿಮ್ಮ ತಾಯಿ ತಂದೆ ನಿಮಗೆ? ಮಲ್ಲಮ್ಮ ಅಂತ ನನ್ನ ಮೂಲತಃ ಹೆಸರು. ನಮ್ಮ ಮನೆಯ ಮಲ್ಲಯ್ಯ ಮೈಲಾರಲಿಂಗೇಶ್ವರ ನಮ್ಮ ತಂದೆ ಮನೆ ದೇವರು. ಆಮೇಲೆ ನಾನು ಬಾಲ್ಯದಲ್ಲಿ ನಾಟಕ ಕಂಪ್ನಿಗೆ ಬಂದೆ. ನಾನು 6 ವರ್ಷಕ್ಕೆಲ್ಲ, ಅಂದರೆ ಇನ್ನು ಸರಿಯಾಗಿ ಮಾತು ಬರ್ತಿರ್ಲಿಲ್ಲ ನನಗೆ. ಆ ಸಮಯದಲ್ಲಿ ನಾನು ನಾಟಕ ಕಂಪ್ನಿಗೆ ಬಂದೆ. ಬಂದಾಗ ನನ್ನ ಅಭಿನಯ ಮತ್ತು ನನ್ನ ಚಟುವಟಿಕೆಗಳನ್ನ, ರಂಗಭೂಮಿ ಕಲೆಯನ್ನು, ಅದೇ ತಾನೇ ನಮ್ಮ ತಾಯಿ ತಂದೆ ಯಾರು ಕಲಾವಿದರಲ್ಲ,
ಆದ್ರೂ ಇಷ್ಟೊಂದು ಕಲೆ ಹುಡುಗಿ ಹತ್ರ ಇದೆ ಅಂತಂದರೆ ತುಂಬ ಮುಂದುವರಿತಾಳೆ ಹುಡುಗಿ ಅಂತ ತಿಳ್ಕೊಂಡು ನನಗೆ ಸರಸ್ವತಿ ಅಂತ ಹೆಸರಿಟ್ಟು ನಾಮಕರಣ ಮಾಡಿದ್ರು. ರಂಗಭೂಮಿಯಲ್ಲಿ ತಮಗೆ ಸರಸ್ವತಿ ಅಂತ ಅದಕ್ಕಿಂತ ಹೆಚ್ಚಾಗಿ ನನ್ನ ಜೋಪಾನ ಮಾಡಿ ನಾನು ಕರ್ಕೊಂಡೋಗಿ ಬಣ್ಣ ಹಚ್ಚಿದವ್ರ ಹೆಸರು ಲಕ್ಷ್ಮೀದೇವಿ ಭಾನಾಪುರ ಅಂತ. ಅಕ್ಕಿಯವರವರು ಸರ್ನೇಮು. ಅವ್ರ ಹೆಸರು ಲಕ್ಷ್ಮಿ. ಆಕೆನೂ ಒಳ್ಳೆ ಅಭಿನಯತ್ರಿ. ಅದರಿಂದ ಆಕೆ ಲಕ್ಷ್ಮೀ ನೀನು ಸರಸ್ವತಿ, ಲಕ್ಷ್ಮೀ ಸರಸ್ವತಿ ಚೆನ್ನಾಗಿರುತ್ತೆ ಅಂತ ಮಾನವಿ ಅಂತ ಒಂದು ಊರಿದೆ ರಾಯಚೂರು ಜಿಲ್ಲಾ. ಆ ಊರಲ್ಲಿ ನನ್ನ ಹೆಸರು ಚೇಂಜ್ ಆಯಿತು, ಸರಸ್ವತಿ ಅಂತ. ಅದು ಇಸ್ವಿ ನನಗೆ ನೆನಪಿಲ್ಲ, ಚಿಕ್ಕವಳಲ್ವ ನಾನು. ಆಮೇಲೆ ಸರಸ್ವತಿ ಅಂತ ಹೆಸರಿಟ್ರು. ಮುಂದೆ ಹೋಗ್ತಾ 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 ಒಂದು ಪಟ್ಟದಕಲ್ಲು ಕಂಪ್ನಿಗೆ ಹೋದೆ ನಾನು. ಅಲ್ಲಿ 3 ಬಣ್ಣ ಕಲಸಿ ಹಚ್ಚಿದ್ನೆಲ್ಲ ನನಗೆ 100 ಆಸೆಗಳನ್ನ ಹುಟ್ಟಿಸ್ಬಿಡ್ತು. 3 ಬಣ್ಣ ಅಷ್ಟು ನನ್ನ ಬಣ್ಣದ ಬದುಕಲ್ಲಿ ಹಾಗೆ ಮಾಡಬೇಕು, ಆ ಪಾತ್ರ ಮಾಡಬೇಕು, ಈ ಪಾತ್ರ ಮಾಡಬೇಕು, ನೋಡಿದ್ದೆಲ್ಲನೂ ಮಾಡಬೇಕು ಅಂತಂದು ತುಂಬ ಆಸೆ ಇಟ್ಕೊಂಡಿದ್ದೆ. ಇಂಥದ್ದು ನೋಡಿದ್ನಂದ್ರೆ ಅದು ಮಾಡೇ ತೀರಬೇಕು. ಆ ಥರ ಏನು ವಯಸ್ಸಿಲ್ಲ, 8 ವರ್ಷ. ನನ್ನ ದೊಡ್ಡ ಪಾತ್ರ ಮದುವೆ ಆಗೋ ಪಾತ್ರ ಮಾಡಬೇಕು ಅಂತ ನನಗೆ ಆಸೆ. ಲೈ ನೋಡಿ ಅಂತ ಪಾತ್ರ ಮಾಡಬೇಕು. ಎಲ್ಲರೂ ಬೈಯೋರು ನನಗೆ. ನಾನು ಆ ಪಾತ್ರ ಮಾಡ್ತೀನಿ, ನಾನು ಆ ಪಾತ್ರ ಮಾಡ್ತೀನಿ ಅಂತಂದು ಕೂತ್ಕೋತಿದ್ದೆ. ಅಂದ ತಕ್ಷಣ ಯಾರೂ ಕೊಡ್ತಿರ್ಲಿಲ್ಲ. ಏಯ್ ಫಸ್ಟು ಈ ಗ್ರೀನ್ ರೂಮ್ ಬಟ್ಟೆ ತೊಗೊಂಡೋಗು, ಇದು ಕಪ್ಪು ಗಿಪ್ಪು ಎಲ್ಲ ಒರೆಸಿರ್ತಾರೆ, ಬಣ್ಣ ಗಿಣ್ಣ ಎಲ್ಲ ಒರೆಸಿರ್ತಾರೆ, ಇದನ್ನ ಎಷ್ಟು ಸ್ವಚ್ಛ ಹಾಕೊಂಬರ್ತೀಯ ಅಷ್ಟು ದೊಡ್ಡ ನಟಿ ಆಗ್ತೀನಿ ನೀನು ಅಂತ ಹೇಳ. ಹೌದಾ ಅಂತ ತಿಳ್ಕೊಂಡು ಅವೆಲ್ಲ ಬಟ್ಟೆ ಗಂಟು ಕಟ್ಕೊಂಡು ಒಂದು ಹಾವೇರಿ ಹಿರೇಕೆರೂರು ಅಂತ ಐತೆ, ಹಿರೇಕೆರೂರಲ್ಲಿ ಒಂದು ದೊಡ್ಡ ದೇವಿಕೆರೆ ಅಂತ ಐತಿ. ನಾನು ಈ ಬಟ್ಟೆನೆಲ್ಲ ಸ್ವಚ್ಛಗೆ ಒಗಿಬೇಕು, ನಾನು ದೊಡ್ಡ ನಟಿ ಆಗಬೇಕು. ಒಂದು 3 ಕಿಲೋಮೀಟ್ರ್ ದೂರ ಆಗ್ತಿತ್ತದು ಊರಿಗೆ. ಈಗ ದೊಡ್ಡದಾಯ್ತು ಊರು, ಚಿಕ್ಕ. ಆಮೇಲೆ ಅದನ್ನೆಲ್ಲ ಸ್ವಚ್ಛಗೆ ಹೋಗ್ಬೇಕು ಅವನು ತಂದು ತೋರಿಸ್ತಿದ್ದೆ ನಾನು. ಇದು ಬಟ್ಟೆ ಸ್ವಚ್ಛ ಆಗಿದೆಯಾ, ನಾ ಪಾತ್ರ ಚೆನ್ನಾಗಿ ಮಾಡ್ತೀನ, ಚೆನ್ನಾಗಿ ಮಾಡ್ತಿದ್ದೆ. ದಿನ ಸ್ಟೇಜ್ ಮುಂದೆ ಕೂತ್ಕೊಂಡು ಎಲ್ಲ ಬಾ ಹ್ಯಾಟ್ ಮಾಡಿ, ನಾ ಗೌರಿ ಪಾಠ ಮಾಡಬೇಕು. ಪಣಕಿಟ್ಟ ಪ್ರಮಾಣ ನಾಟಕದಾಗ ಗೌರಿ ಪಾಠ ಮಾಡ್ಬೇಕು. ನಾನು ಗೌರಿ ಪಾಠ ಎಲ್ಲ ಬೈದು ಕುಂದಿರ್ಸೋರು. ಯಾದಗಿರಿ ಕ್ಯಾಂಪ್ ಮಾಡಿದ್ವಿ ನಾವು. ಬೆಟ್ಟದಿಂದ ಬಿದ್ದು ಸಾಯಕ್ಕೆ ರೆಡಿ ಆಗ್ಬಿಟ್ರು ನಮ್ಮ ಮನೆಯವರು. ಯಾರೋ ಬಂದು ಹೇಳಿದರು 12 ದಿವಸ ಊಟ ಮಾಡಿರಲಿಲ್ಲ, ಹೀಗೆ ನಿಶಕ್ತಿ ತುಂಬ ಆಗಿದ್ದಾನೆ. ಕ್ಯಾಂಪ್ ಕ್ಲೋಸ್ ಟೈಮು, ಅವಾಗ ನಮ್ಗೆ ರೆಸ್ಟ್ ಇತ್ತು. ತುಂಬ ನಿಶಕ್ತಿ ಆಗಿದ್ದಾನೆ, ಅವನೇನು ಬದುಕಲ್ಲ ಬಿಡು ಅಂತಂದರು. ಅದಕ್ಕೆ ನನಗೆ ಏನು ಹೆಣ್ಣಾಗಿ ಒಂದು ಮನಸ್ಸು ಏನು ಹೇಳಿತು ಅಂದರೆ, ನನಗೋಸ್ಕರ ಒಂದು ಜೀವ ಸಾಯ್ತಾ ಇದೆಯಲ್ಲ, ಅದನ್ನ ಯಾಕೆ ಸಾಯಿಸ್ಬೇಕು? ಈ ರೂಟಿಗೆ ಹೋಗ್ಬಿಟ್ಟೆ ನಾನು. ಅಚೀವ್ಮೆಂಟ್ ಮಾಡಬೇಕು, ಸಾಧನೆ ಮಾಡಬೇಕು ಅನ್ನೋದು. ಅಲ್ಲಿ ಹೇಳೋರು ಎಷ್ಟು ಜನ, ನಮ್ಮ ಮನೆಯವ್ರ ಪರ ವಹಿಸ್ಕೊಂಡೇ ಒಂದು 20 ಜನ ದಿನ ನನ್ನ ತಲೆ ತುಂಬವ್ರು ಆಗ್ಬಿಟ್ರು. ಅವನು ಸಾಯ್ತಾನೆ, ಅವನು ಸಾಯಿಸ್ತೀಯೇನು, ನಿಮ್ಮಿಬ್ರು ಜೋಡಿ ಚೆನ್ನಾಗಿದೆ, ನೀ ಮಾಡ್ಕೋ, ನೀ ಹಾಗೆ ಹೀಗೆ ಅಂತ ಹೇಳೋರು ಆಗ್ಬಿಟ್ರಲ್ಲ. ಬೇಡ 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 ಅಂತಂದ್ರೂ ಸುಮಾರು ದಿನ ಇದನ್ನು ಮಾಡಿಬಿಟ್ಟು ಕಡೆಗೆ ನಾವು ಊರಿಗೆ ಹೊರಟ್ರು ಕೂಡ ಬಸ್ಸಿನ ಕೆಳಗಡೆ ಅಡ್ಡ ಬಿದ್ದುಬಿಟ್ರು ನಮ್ಮ ಮನೆಯವರು. ಆಕೆ ಕಳಿಸೋದಾದ್ರೆ ನನ್ನ ಮೇಲೆ ಬಸ್ ಸಾಯಿಸ್ಕೊಂಡು ಹೋಗ್ರಿ ಅಂತ. ಅದಕ್ಕೋಸ್ಕರ ಇನ್ನು ಏನು ಮಾಡಿದ್ರು ತಡೆಯಲ್ಲ, ಈ ಪ್ರಾಣಿ ಸತ್ತೋಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ನಿಕಾ ಮಾಡಿಕೊಂಡೆ. ಆ ನಿಕಾ ಮಾಡ್ಕೊಳ್ಳುವಾಗ ನನ್ನ ಹೆಸರನ್ನು ಸರಸ್ವತಿ ಅನ್ನೋದನ್ನು ತೆಗೆದು ಜುಲೇಖಾ ಬೇಗಮ್ ಅಂತಂದು ಮಾಡಿದರು. ಆದರೆ ನಾಟಕ ಕಂಪನಿಯವರು ಯಾರೂ ಮಾತ್ರ ನಮ್ಗೆ ಜಿಲೇಬಿ ಬೇಡ, ನಮ್ಗೆ ಸರಸ್ವತಿ ಬೇಕು, ನಮಗೆ ಜಿಲೇಬಿ ಬೇಡಮ್ಮ, ನಮಗೆ ಸರಸ್ವತಿನೇ ಇರಲಿ ಅಂತ ಅವ್ರು ಕೊನೆವರೆಗೂ ಸರಸ್ವತಿನೇ ಅಂತಂದು ಪಾಂಪ್ಲೆಂಟ್ಸಲ್ಲಿ ಎಲ್ಲದರಲ್ಲೂ ಅವರು ನನ್ನ ಮನೆಯಲ್ಲಿ ಮಾತ್ರ, ಆಮೇಲೆ ವ್ಯವಹಾರದಲ್ಲಿ ಜುಲೇಖಾ ಬೇಗಮ್ ಅಂತಂದು ಇಟ್ಕೊಂಡ್ರು. ನಾನು 2 ಸೇರಿಸ್ಬಿಟ್ಟು 2 ಬೇಕು ನನಗೆ, ನನ್ನ ತಾಯಿ ತಂದೆ ಇಟ್ಟಿರೋ ಹೆಸರನ್ನು ನಾನು ತೆಗಿಯಲ್ಲ, ನನಗೆ ಅದು ರಂಗಭೂಮಿ ಹೆಸರು ಬೇಕೇ ಬೇಕು ಅಂತಂದು ಸರಸ್ವತಿ ಜುಲೇಖಾ ಬೇಗಮ್ ಅಂತ 2 ಹೆಸರನ್ನು ನಾನು, ಯಾವುದು ಜಾತಿ ಇಲ್ಲ, ಯಾವುದು ಮತ ಇಲ್ಲ, ಕಲಾವಿದನಿಗೆ
ತಾನು ಮಾಡೋ ಒಂದು ವೃತ್ತಿ ಮೇಲೆ ತುಂಬ ಗೌರವವಿರುತ್ತೆ ವಿನಃ ಆ ಕಲಾವಿದನಿಗೆ ಯಾವ ಜಾತಿ ಮತ ಯಾವ್ದ್ಯಾವುದೂ ಇರಲ್ಲ. ಹೌದು, ತುಂಬಾ ಅದ್ಭುತವಾದ ಮಾತು. ಸೊ ಅಮ್ಮ, ಈಗ ಸಮಾಜದಲ್ಲಿ ಪ್ರತಿಯೊಬ್ಬರ ಪರಿಕಲ್ಪನೆಯಲ್ಲೂ ಹೆಣ್ಣು ಅಂತಂದ್ರೆ ಒಂದೊಂದು ಪರಿಕಲ್ಪನೆ ಹುಟ್ಕೊಳ್ಳುತ್ತೆ. ಸರಸ್ವತಿ ಜುಲೇಖಾ ಬೇಗಂ ಅವರ ಪ್ರಕಾರ ತಾನೊಬ್ಬರು ಹೆಣ್ಣಾಗಿ ಹೆಣ್ಣು ಅಂತಂದ್ರೆ ನಿಮ್ಮ ಪ್ರಕಾರ ಏನಂತ ಬಂಧಿಸ್ತೀರ? ಹೆಣ್ಣಿಗೆ ಭೂಮಿಗೆ ಹೋಲಿಕೆ ಮಾಡಿದ್ದಾರೆ ಅಲ್ವಾ? ಹೌದು. ತಾಳ್ಮೆ ಅತ್ಯಗತ್ಯ. ಹೌದು. ಮೊದಲಿನ ಕಾಲದಲ್ಲಿ ಬರೀ ಅಡುಗೆ ಮನೆಗೆ ಮಾತ್ರ ಹೆಣ್ಣು ಸೀಮಿತವಾಗಿದ್ದಳು. ಹೌದು. ಅಡುಗೆ, ಗಂಡನ ಸೇವೆ, ಮಕ್ಕಳ ಸೇವೆ ಅಂತ. ಈಗ ಈ ಆಧುನಿಕ ಪ್ರಪಂಚದಲ್ಲಿ ಈಗ ಅದು ಇಲ್ಲ. ಹೊರಗಡೆನೂ ನೋಡ್ಕೋಬೇಕು, ಒಳಗಡೆನೂ ನೋಡ್ಕೋಬೇಕು, ಆಫೀಸ್ ಕೆಲಸಕ್ಕೂ ಹೋಗಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಗಂಡನ ನೋಡ್ಕೋಬೇಕು, ಈ ಥರ ಇದೆ. ಅಂದಾಗ ಸ್ವಲ್ಪ ತಾಳ್ಮೆ, ಚತುರತೆ ಎಲ್ಲನೂ ಅವಶ್ಯಕತೆ ಇದೆ. ಸಹನೆ ಮುಖ್ಯ. ಎಷ್ಟು ಸಹನೆಯಿಂದ ಇರ್ತಾಳೋ ಹೆಣ್ಣು ಅಷ್ಟು ಎಲ್ಲನೂ ಮಾಡೋದಕ್ಕೆ ಸಾಧ್ಯ. ಪ್ರೀತಿಯಿಂದ ಪ್ರಪಂಚ ಗೆಲ್ಬಹುದು. ಸ್ವಲ್ಪ ಸಿಡುಕು ಸ್ವಭಾವ ಇರಬಾರ್ದು. ಹೆಣ್ಣಿನ ಹತ್ರ ತಾಳ್ಮೆ ಇದ್ದಷ್ಟು ಒಳ್ಳೆಯದು. ನೀವು ಅದನ್ನ ದಾಟಿ ಹೆಣ್ಣು ಅಂತಂದ್ರೆ ಅಡುಗೆ ಮನೆಗೆ ಸೀಮಿತ, ಗಂಡನ ಸೇವೆ ಮಾಡೋದಷ್ಟೇ ಸೀಮಿತ ಅಂತ ಇರ್ತಕ್ಕಂಥ ಕಾಲದಲ್ಲಿ ನೀವು ಅದನ್ನ ಮೆಟ್ಟು ಬಂದು ಹೊರಗಡೆ ನಿಂತು ನಿಮಗೆ ಅಂತ ಒಂದು ಜೀವನ ರೂಪಿಸ್ಕೊಂಡ್ರಲ್ಲ ಮ್ಯಾಮ್, ನಿಮಗೆ ಅಂತ ಒಂದು ಐಡೆಂಟಿಟಿಯನ್ನು ಕ್ರಿಯೇಟ್ ಮಾಡ್ಕೊಂಡ್ರಲ್ಲ, ಹೆಂಗಿದೆ ಮ್ಯಾಮ್ ಆ ಅನುಭವ? ನಾನು ಅತ್ತೆ ಮಾವಂದ್ರ ಸೇವೆಯನ್ನು ಮಾಡಿದೆ, ಗಂಡನ ಸೇವೆಯನ್ನು ಮಾಡಿದೆ. ಅದು ನನ್ನ ಭಾಗ್ಯ. ನಮ್ಮ ಮನೆಯವ್ರದ್ದು ಇದೇ ಹಾಸನದಲ್ಲಿ ಜುಬ್ಲಿ ಹಾಲ್ ಮೈದಾನದಲ್ಲಿ ಮೇಲಿನಿಂದ ಬಿದ್ದು ಹಿಪ್ ಜಾಯಿಂಟ್ ಮುರಿದು ಹೋಗ್ಬಿಡ್ತು, ಸ್ಟೇಜ್ ಮೇಲಿಂದ ಬಿದ್ದುಬಿಟ್ಟು. ಆಗ ಕೊರವಂಜಿ ಗಂಡನ ಕಾಲು ಮುರಿತು. ಕೊರವಂಜಿ ಗಂಡನ ಅಂದರೆ ಕೊರವಂಜಿ ಪಾತ್ರ ಮಾಡಿದ್ದೆ ನಾನಲ್ಲಿ. ಕಾಲು ಮುರಿತು ಅಂತಂದು ತಿಳ್ಕೊಂಡು ಇಡೀ ಹಾಸನದ ಜನತೆ, ರೋಟ್ರಿ, ಲೈನ್ಸು, ಇನ್ನಿತರೆ ಜೇಸಸ್ಸು ಪ್ರತಿಯೊಬ್ಬರು ಬಂದು ಮನೆಗೆ ಬಂದು ನನಗೆ ಧನ ಸಹಾಯದ ಜೊತೆಗೆ ಪ್ರೀತಿ ಸಹಾಯನೂ ಮಾಡಿದರು. ಅಷ್ಟೇ ಒಂದು ನನ್ನ ಪ್ರೇಮದಿಂದ. ಯಾಕಂದರೆ ದೂರ ಇವ್ರದ್ದು ಊರು, ಚಿಕ್ಕ ಚಿಕ್ಕ ಮಕ್ಕಳು ಅಂತಂದು ತಿಳ್ಕೊಂಡು ಸುಬ್ಬಣ್ಣ ಡಾಕ್ಟ್ರ್ ಅಂತ ಇದ್ದರು, ಸರ್ಜನು, ಆಮೇಲೆ ರಂಗಸ್ವಾಮಿ ಹೆಲ್ತ್ ಆಫೀಸರ್ ಇದ್ದರು. ಅವರು ಎಲ್ಲರೂ ತುಂಬ ನಮಗೆ ಮನೆಗೆ ಬಂದು ಟ್ರೀಟ್ಮೆಂಟ್ ಕೊಡ್ತಿದ್ರು. ಅಂಥ ಟೈಮಲ್ಲಿ ನಾನು ಧೃತಿಗೆಡಲಿಲ್ಲ. ಆ ಥರ ಗಂಡನ ಸೇವೆನೂ ಮಾಡೀನಿ. ಇನ್ನು ಮದುವೆಯಾಗಿ ಹೋದ ಹೊಸದ್ರಲ್ಲಿ ಹೊಲದ ಕೆಲಸನೂ ಮಾಡಿದ್ದೀನಿ. ನನಗೆ ಗೊತ್ತಿರಲಿಲ್ಲ, ಒಬ್ಬಳೇ ಮಗಳು, ನನಗೇನು ಹಚ್ಚಿರಲಿಲ್ಲ. ಹತ್ತಿ ಬಿಡಿಸೋದ್ರಿಂದ ಹಿಡ್ಕೊಂಡು ಜೋಳ ಕೊಯ್ಯೋದ್ರಿಂದ ಹಿಡ್ಕೊಂಡು ಪ್ರತಿಯೊಂದು ಹೊಲದ ಕೆಲಸನೂ ಅವ್ರ ಕೆಲಸ ನೋಡಿ ನೋಡಿ ಇವತ್ತು ಬರಲಿಲ್ಲ ಅಂದರೆ ಇವತ್ತು ನೋಡ್ಬಿಟ್ಟು ಇವತ್ತು ಸ್ವಲ್ಪ ಮಾಡೋದು, ನಾಳೆ ಜಾಸ್ತಿ ಮಾಡೋದು. ಆಮೇಲೆ ಈ ಸೌದೆ ಮಾಡ್ತಾರೆ, ಹಳ್ಳದ ಹರಿವಿಗೆ ಬಂದು ಕೊಂಪೆ ಎಲ್ಲ ಮುಳ್ಳು ಕೊಂಪೆ ಎಲ್ಲ ಬಂದು ಪೂಲ್ ಅಂತಾರೆ ನಮ್ಮ ಕಡೆ, ಗುಚ್ಚ ಕಟ್ಟೋದು. ಪೂಲ್ ಒಳಗಡೆ ಹಳ್ಳದ ಇದರಲ್ಲಿ ಗುಚ್ಚ ಕಟ್ಕೊಂಡ್ಬಿಡುತ್ತೆ. ಅದನ್ನ ಎಳೆದ್ಬಿಟ್ಟು ಅದನ್ನ ಸೌರ್ಬಿಟ್ಟು ಅದನ್ನ ಸೌದೆ ಹೊರೆ ಮಾಡಿ ಹೊತ್ಕೊಂಡು ಹೋಗ್ಬೇಕು. ಫಸ್ಟ್ಗೆ ನನಗೆ ಬರಲಿಲ್ಲ ಅದು. ಇಷ್ಟು ಅವರೆಲ್ಲ ದೊಡ್ಡ ದೊಡ್ಡ ಹೊರೆ ಮಾಡಿರೋರು, ನಾನು ಒಂದಿಷ್ಟು ಮಾಡಬೇಕಾದ್ರೆ ಕಷ್ಟ ಆಗೋಯ್ತು ನನಗೆ. ಆಮೇಲೆ ನೀವೆಲ್ಲ ಅಷ್ಟು ದೊಡ್ಡ ಹೊರೆ ಹೊತ್ಕೊಂತೀರಿ, ನಾನಿಷ್ಟು ಹೊತ್ಕೊಂಡು ಹೋಗ್ಬೇಕು, ನಾನು ಊರಿಗೆ ಬರಲ್ಲ, ಊರೊಳಗೆ ಬರಲ್ಲ ಅಂತ ಅಳ್ತಾ ಕೊಡ್ತೀನಿ. ಆಗ ಎಲ್ಲರೂ ಇಷ್ಟಿಷ್ಟು ಸೇರಿ ನಂದು ದೊಡ್ಡ ಹೊರೆ, ಅವ್ರ ಸಬಕ್ ದೊಡ್ಡ ಹೊರೆ ಮಾಡಿಬಿಟ್ಟು ಅಂದರೆ ಓಣಿ ಜನ ಎಲ್ಲ ಸೇರ್ಕೊಂಡು ಹೋಗ್ತಿದ್ವಲ್ಲ, ಆ ಥರ ಸೌದೆನೂ ಮಾಡಿದ್ದೀನಿ. ಆಮೇಲೆ ಹತ್ತಿ ಕಟ್ಟಿಗೆ ಕೀಳಬೇಕು, ಈ ಎಲ್ಲ ಮುಗಿದೋದ್ಮೇಲೆ ಹೊಳ ಹಾಳು ಬೀಳುತ್ತೆ ಅಂತ ಹೇಳ್ತಾರಲ್ಲ, ಆಗ ಹತ್ತಿ ಕಟ್ಟಿಗೆ ಕೀಳೋದು ಅದು ಮಾಡಿದ್ದೀನಿ. ಆಮೇಲೆ ಎಲ್ಲ ಕೆಲಸನೂ ಹಳ್ಳಿಯಲ್ಲಿ ಏನು ಬರುತ್ತೋ ಅದು, ಚಿಕ್ಕ ಹಳ್ಳಿ ಇತ್ತು ಆಗ. 68, 66, 67, 68, 69 ಇಸ್ವಿಯಲ್ಲಿ ಚಿಕ್ಕ ಹಳ್ಳಿ ಇತ್ತದು. ಎಲ್ಲ ಮಡಿಕೆಗಳೇ ಇದ್ವು. ಅಂಥದ್ರಲ್ಲಿ ಅವ್ರು ಏನು ಹೇಳ್ತಾರೋ ಹೇಗೆ ಹೇಳ್ತಾರೋ ಹಾಗೆ ಕೇಳಿಕೊಂಡು ಎಲ್ಲನೂ ನನಗೇನೂ ಗೊತ್ತಿರಲಿಲ್ಲ ಆರಂಭ ಕಾಲದಲ್ಲಿ. ಅತ್ತೆ ಮಾವನ ಸೇವೆನೂ ಮಾಡಬೇಕು, ನಾದ್ನಿದಿರ ಸೇವೆನೂ. ನಮ್ಮ ಒಬ್ಬರು ನಾದ್ನಿ ಅಂಗವಿಕಲರ ಅಂತಂದರೆ ಈ ಇದಾಗಿತ್ತು, ಅವರಿಗೆ ಪೋಲಿಯೋ ಥರ ಆಗಿ ಚಿಕ್ಕ ವಯಸ್ಸಲ್ಲೇ
ಅವರು ಮನೆಯಲ್ಲೇ ಇದ್ರು, ಅವ್ರು ಮದುವೆ ಮಾಡಿಕೊಡ್ಲಿಲ್ಲ. ಅವ್ರ ಸೇವೆನೂ ಅಲ್ಪ ಸ್ವಲ್ಪ ಮಾಡಿದ್ದೀನಿ, ಜಾಸ್ತಿ ಮಾಡಿದ್ದೀನಿ ಅಂತ ಹೇಳಲ್ಲ, ಅಲ್ಪ ಸ್ವಲ್ಪ ಮಾಡಿದ್ದೀನಿ. ಹೀಗೆ ಎಲ್ಲ ಸೇವೆನೂ ಮಾಡಿಕೊಂಡು ಹೊಲ ಮನೆ ಕೆಲಸ ಮಾಡಿಕೊಂಡು ಮುಂದೆ ಬಂದು ಡ್ಯಾನ್ಸ್ ಕಲಿತು ಕಂಪ್ನಿಯಲ್ಲಿ ಪಾತ್ರ ಮಾಡಿಕೊಂಡು ಅಂದರೆ ಹೆಣ್ಣಂದರೆ ಎಲ್ಲನೂ ನಿಭಾಯಿಸ್ಕೊಂಡು ಹೋಗಬೇಕು. ಭೂಮಿಗೆ ಯಾಕೆ ಹೋಲಿಸಿದ್ದಾರೆ ಹೇಳಿ? ಭೂಮಿ ಎಲ್ಲನೂ ನಿಭಾಯಿಸ್ಕೊಳ್ಳುತ್ತೆ, ಎಲ್ಲವನ್ನೂ ತಡೆಯೋ ಶಕ್ತಿ ಇರೋದು ಭೂಮಿಗೆ. ಉಗುಳಿದ್ರೂ ಅದು ತಡ್ಕೊಳ್ಳುತ್ತೆ, ಹೆಣ ತಗೊಂಡೋಗಿ ಹೂತ್ರೂ ತಡ್ಕೊಳ್ಳುತ್ತೆ, ಪೂಜೆ ಮಾಡಿದ್ರೂ ತಡ್ಕೊಳ್ಳುತ್ತೆ, ಬಿತ್ತಿದ್ರೂ ತಡ್ಕೊಳ್ಳುತ್ತೆ, ಉತ್ತಿದ್ರೂ ತಡ್ಕೊಳ್ಳುತ್ತೆ. ಎಲ್ಲ ರೀತಿಯಿಂದ ಎಷ್ಟು ಸಹನೆ ಇರುತ್ತೋ ಆ ಸಹನೆಯನ್ನು ಹೆಣ್ಣು ಕಲಿತಾಗ ಮಾತ್ರ ನಮ್ಮ ಹೆಣ್ಣಿನ ಒಂದು ಸ್ತ್ರೀಯತ್ವಕ್ಕೆ ಮೆರುಗು ಬರುತ್ತೆ ಅಂತ ನನ್ನ ಭಾವನೆ. ಸ್ವಾರ್ಥ ಸ್ವಲ್ಪ ಕಡಿಮೆ ಇರಬೇಕು ಹೆಣ್ಣಿನಲ್ಲಿ. ಏನು ತಗೊಂಡು ಹೋಗಲ್ಲ, ಹೋಗುವಾಗ ಸತ್ರೆ ಏನೂ ಬರಲ್ಲ. ನಮ್ಮ ಹಿಂದೆ ಬರೋದು ಒಂದು ಒಳ್ಳೆ ಮಾತು, ಒಳ್ಳೆ ನಡವಳಿಕೆ, ಒಳ್ಳೆ ನೀತಿ ನಮ್ಮ ಹಿಂದೆ ಬರೋದು ಅದೊಂದೇ, ಯಾವುದು ಬರಲ್ಲ. ಈಗ ಅಮೃತ ಉಣ್ಬೇಕು ಅಂತ ಅಮೃತ ಉಂಡ್ಬಿಡ್ಬೋದು, ಊಟ ಮಾಡಿ ಅದನ್ನೇನಾಗುತ್ತೆ ಹೋಗ್ಬಿಡುತ್ತಲ್ವ. ಅದನ್ನೇ ಹಂಚಿ ತಿಂದರೆ ನಾವು ಮತ್ತೊಬ್ಬರ ಹೆಸರಲ್ಲಿ ಅವ್ರ ಹತ್ರ ಉಳಿದಿರುತ್ತೆ ಆ ಮಾತು. ತುತ್ತಲ್ಲಿ ತುತ್ತು ಕೊಟ್ಟು ತಿಂದ್ಲು ನೋಡಪ್ಪ, ಏನು ಬುದ್ಧಿ, ಏನು ಗುಣ. ಯಾವ ಆಹಾರ ಯಾರಿಗೆ ಸೇರ್ಬೇಕು ಅಂತ ಪ್ರತಿ ಅಕ್ಕಿ ಕಾಳ ಮೇಲೂ ಋಣ ಇರುತ್ತೆ, ಆದ್ರೆ ಕೊಡೋ ಮನೋಭಾವನೆ ಬೇಕಲ್ಲ. ಅಕ್ಕಿ ಕಾಳ ಮೇಲೆ ಇದ್ದಿರೋದನ್ನ ತೆಗೆದು ಎಸೆಯೋದು ಜನನೂ ಇದ್ದಾರೆ. ಬಟ್ ಹೆಣ್ಣಿನಲ್ಲಿ ಆ ಗುಣ ಮುಖ್ಯ. ದೇವರು ಪರೀಕ್ಷೆ ಮಾಡಿ ನೋಡ್ತಾನೆ, ಎಲ್ಲಾನು ನೋಡ್ತಿರ್ತಾನೆ ದೇವರು. ಅಂಗಾಂಗಗಳಿಗೂ ಕಣ್ಣಿರುತ್ತೆ ದೇವರಿಗೆ ಅಲ್ವಾ. ಹೆಣ್ಣು ಸಮಾನ ಭಾವದಿಂದ ತಾಳ್ಮೆಯಿಂದ ವರ್ತಿಸ್ಕೊಂಡು ಪ್ರೀತಿಯಿಂದ ಜಗತ್ತನ್ನು ಗೆಲ್ಬಹುದು ಅಂತ ನನ್ನ ಒಂದು ಅಭಿಪ್ರಾಯ. ರಂಗಭೂಮಿ ಒಳಗಡೆನೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ನಮಗೆ ತಿಳಿಸ್ಕೊಡಿ. ವೃತ್ತಿ ರಂಗಭೂಮಿ ಅಂದರೆ ಅದೇ ಅವರ ಜೀವನವಾಗಿರುತ್ತೆ. ಇಂಥ ಪಾತ್ರ ಕೊಟ್ಟರೆ ಅದನ್ನು ಲೀಲಾಜಾಲವಾಗಿ ಅವ್ರು ನಿರ್ವಹಿಸ್ತಾರೆ. ಅವರು ಎಲ್ಲ ಥರದ ಪಾತ್ರನೂ ನಿರ್ವಹಿಸ್ತಾರೆ. ಆದರೆ ಅದೇ ಹವ್ಯಾಸಿ ರಂಗಭೂಮಿಯವರು ತಮ್ಮ ಕೆಲಸವನ್ನು ಮಾಡಿಕೊಂಡು, ಮನೆ ಕೆಲಸವನ್ನು ಮಾಡಿಕೊಂಡು, ಅಥವಾ ಆಫೀಸ್ ಕೆಲಸವನ್ನು ಮಾಡಿಕೊಂಡು, ಏನೋ ತಮ್ಮ ಜೀವನಕ್ಕೋಸ್ಕರ ಆ ಕೆಲಸನ ಮಾಡಿಕೊಂಡು ಅದರ ಜೊತೆಗೆ ಈ ಕಲೆಯನ್ನು ಉಳಿಸೋ ಪ್ರಯತ್ನ ಮಾಡ್ತಾರಲ್ಲ, ಅದು ತುಂಬ ದೊಡ್ಡದು. ಅವರೆಲ್ಲ ವೃತ್ತಿ ರಂಗಭೂಮಿ ಬರ್ತಾರೆ. ವೃತ್ತಿ ರಂಗಭೂಮಿ, ಹವ್ಯಾಸಿ ರಂಗಭೂಮಿ. ವೃತ್ತಿ ರಂಗಭೂಮಿಯವರು ಏನು ಪಾತ್ರ ಕೊಟ್ಟರು ಮಾಡ್ತಾರೆ, ಅವರು ಏನೇ ಕೊಟ್ಟರು ಅವರು ನಿಭಾಯಿಸ್ಕೊಂಡು ಹೋಗ್ತಾರೆ. ಅವರು 24 ಗಂಟೆ ಅವರಿಗೆ ಕಲೆಯಲ್ಲೇ ಅದರಲ್ಲೇ ಇರುತ್ತೆ, ಅವ್ರದ್ದು ಮನಸ್ಸು ಹೃದಯ ಎಲ್ಲನೂ ಅದರಲ್ಲೇ ಇರುತ್ತೆ, ಅವ್ರು ಮಾಡ್ಕೊಂಡು ಹೋಗ್ತಾರೆ. ಆದರೆ ಇವರು ಹವ್ಯಾಸಿ ಅವರು ಹಾಗಲ್ಲ. ಅದನ್ನು ಕಲಿತು ಇಡೀ ದಿವಸ ಅವ್ರ ಕೆಲಸದಲ್ಲಿ ಅವರು ತೊಡ್ಕೊಂಡಿರ್ತಾರೆ. ಅವ್ರ ಮನೆ ಕೆಲಸನೋ ಏನೋ ಅದೋ ಇದೋ ಅಂತ. ಸಾಯಂಕಾಲ ಬಂದು 6 ಗಂಟೆ ನಂತರ 6:30 ನಂತರ ಬಂದು ಎಲ್ಲ ಒಂದು ಕಡೆ ಸೇರಿಕೊಂಡು ಇಂಥ ನಾಟಕ ಮಾಡೋಣ ಅಂತಂದು ತಿಳ್ಕೊಂಡು ಆ ಕಲೆಯನ್ನು ಉಳಿಸೋ ಪ್ರಯತ್ನ ಮಾಡ್ತಾರಲ್ಲ, ಅದು ದೊಡ್ಡದು ಕಣ್ರಿ. ಆ ಥರ ಇರೋದ್ರಿಂದನೇ ಇವತ್ತಿನ ದಿವಸ ಕೆಲವೊಂದು ನಾಟಕಗಳು ಅಥವಾ ಕಲೆ ರಂಗಭೂಮಿ ಇನ್ನೂ ಶಾಶ್ವತವಾಗಿ ಉಳಿಯುತ್ತೆ ಅಂತ ನನ್ನ ಅಭಿಪ್ರಾಯ. ಅದಕ್ಕಿಂತ ಹೆಚ್ಚಾಗಿ ಹಳ್ಳಿಯವರು ಇರ್ತಾರಲ್ಲ, ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಿಕೊಂಡು ಸುಗ್ಗಿ ದಿನ ಹತ್ತಿರ ಬಂತು ಅಂದರೆ ಸುಗ್ಗಿದಿಂದಲ್ಲಿ ಅವರೆಲ್ಲ ಮೈ ಮರೆತುಬಿಟ್ಟು ಒಂದು ಪೌರಾಣಿಕ ನಾಟಕ, ಯಾವುದೋ ಒಂದು ಸತ್ಯ ಹರಿಶ್ಚಂದ್ರನೋ, ಒಂದು ದಾನಶೂರಕರ್ಣನೋ, ಇಲ್ಲಾಂದರೆ ಕುರುಕ್ಷೇತ್ರನೋ, ದಕ್ಷಯಜ್ಞನೋ ಯಾವುದೋ ಒಂದು ಮಾಡ್ತಿರ್ತಾರಲ್ಲ, ಅದನ್ನು ಕಲೆ ಉಳಿಸೋ ಪ್ರಯತ್ನನ ಹಳ್ಳಿಗಳಲ್ಲೂ ಮಾಡ್ತಾರೆ. ಅದಕ್ಕೆ ನಾನು ಹ್ಯಾಂಡ್ಸ್ ಆಫ್. ಅಮ್ಮ, ತಾವು ಪ್ರತಿ ಬಾರಿ ನಾಟಕ ಪ್ರದರ್ಶನಕ್ಕೆ ಹೋಗಿನ ಮುಂಚೆ, ಸ್ಟೇಜ್ ಹತ್ತೋಕಿನ ಮುಂಚೆ ತೆರೆ ಹಿಂದಿನ ತಯಾರಿಗಳು ಹೇಗೆ ಮಾಡ್ಕೋತಾ ಇದ್ರಿ? ರಿಹರ್ಸಲ್ ಎಷ್ಟು ಸರಿ ಹೋಗ್ತಾ ಇತ್ತು? ನಿಮ್ಮ ಕೋ ಆರ್ಟಿಸ್ಟ್ಗಳು ಕೂಡ ನಿಮ್ಮ ಜೊತೆ ಪಾತ್ರಾಭಿನಯ ಮಾಡೋರು ಕೂಡ ನಿಮ್ಮ ಜೊತೆಗೆ ಇದ್ದು ರಿಹರ್ಸಲ್ ಮಾಡ್ತಿದ್ರು? ಒಟ್ಟಾರೆ ಈ ತೆರೆ ಹಿಂದಿನ ತಯಾರಿಗಳ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡಿ ಅಮ್ಮ. ವೃತ್ತಿ ರಂಗಭೂಮಿಯಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ಕವಿಗಳಂತ ಇರ್ತಾರೆ. ನಮ್ಮ ಕಂಪನಿಗೆ ಒಂದು ನಾಟಕ ಬರೆಯೋ ಕವಿಗಳಂತ ಇರ್ತಾರೆ. ಅವರು 1 ತಿಂಗಳಿಗಿಂತ ಮುಂಚೆ ಅವರು ಬಂದಿರ್ತಾರೆ. ಬಂದ್ಬಿಟ್ಟು ನಾವು ಕಲಾವಿದರು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ 10 ವರ್ಷ 15 ವರ್ಷ 6 ವರ್ಷ 8 ವರ್ಷ ಈ ಥರ ಸರ್ವಿಸ್ಗಳು ಮಾಡಿದಂಥವ್ರು ಇರ್ತಾರೆ. ಯಾರು 6 ತಿಂಗಳು 3 ತಿಂಗಳು ಇರೋರು ಇರಲ್ಲ. ಹಾಗಾಗಿ
ಆ ಕವಿಗಳಿಗೆ ಅವ್ರಿಗೂ ಕಲಾವಿದರಿಗೂ ನಟ ನಟಿಯರಿಗೂ ತುಂಬ ನಂಟಿರುತ್ತೆ. ಅವ್ರ ಸ್ವಭಾವ ನೋಡಿ ಅವ್ರನ್ನ ಇದನ್ನ ನೋಡಿ ಆ ಕವಿಗಳು ಒಂದು ಪಾತ್ರ ರಚಿಸ್ತಾರೆ. ಈಗ ಆ ಪಾತ್ರ ಕಲಾವಿದರನ್ನ ಅವರನ್ನ ಅಧ್ಯಯನ ಮಾಡಿ ಪಾತ್ರಗಳನ್ನ ರಚನೆ ಮಾಡಿ ಕೆಲವೊಂದ್ಸಲ ಹಂಗಾಗುತ್ತೆ. ಕೆಲವೊಂದ್ಸಲ ಈಗ ನನ್ನ ವಿಶೇಷ ಸ್ವಭಾವ ಇರುತ್ತೆ ನನ್ನ ಹತ್ರ, ಅದನ್ನ ಅವ್ರು ಅಳವಡಿಸ್ಕೋತಾರೆ. ಅವರು ತಮ್ಮ ಸಾಹಿತ್ಯ ತಮ್ಮದೇ ಇರ್ಬೋದು, ಅದ್ರ ಗುಣ ಸ್ವಭಾವಗಳನ್ನ ಹಾಗೆ ಅಳವಡಿಸ್ಕೋತಾರೆ. ಕಲಾವಿದರನ್ನ ಅಧ್ಯಯನ ಮಾಡಿ ಅದ್ರ ಮೇಲೆ ನಾಟಕ ಬರೀತಿದ್ದಂತೆ. ಹೌದು ಅದ್ರ ಮೇಲೆ ಅಧ್ಯಯನ. ಆಮೇಲೆ ನಮ್ಮ ವರಕವಿ ಸಾಳುಂಕಿ ಅವರು ಅಂತಂದಿದ್ರು. ವರಕವಿ ಅಂತಾನೆ ಹೆಸರು ಬಂದಿರೋದು ಅವರಿಗೆ. ಈ ಹಳ್ಳಿ ಜನಕ್ಕೆ, ಆಮೇಲೆ ಕೆಲವೊಂದು ಜನಗಳಿಗೆಲ್ಲ ಈ ಸಹ್ಯಾದ್ರಿ ಬೆಟ್ಟ ಅಂತಂದೆ ಈ ಕೆಲವರಿಗೆ ಗೊತ್ತಿರುತ್ತೆ, ಓದೋರಿಗೆ ಈಗ ಗೊತ್ತಿದೆ. ಮೊದಲೆಲ್ಲಿ ಗೊತ್ತಿತ್ತು ಸಹ್ಯಾದ್ರಿ ಅಂದ್ರೆ ಏನು? ಅದನ್ನ ಪಾತ್ರದ ಹೆಸರಿಟ್ರು ಅವರು, ಸಹ್ಯಾದ್ರಿ. ಆಮೇಲೆ ದ್ವಾರಕಾನಾಥ್ ಅದು ಒಂದು ಹೆಸರಿಟ್ರು. ಸುಮಿತ್ರ ಅಂದ್ರೆ ನಿಮ್ಮ ಅಭಿಪ್ರಾಯ ತಕ್ಕನಾಗ ಏನ್ ಹೇಳಿ ನೋಡೋಣ. ಸುಮಿತ್ರ ಸ್ನೇಹ ಬಾಂಧವ್ಯ ಸ್ವಲ್ಪ ಜಾಸ್ತಿ ಇರೋ ವ್ಯಕ್ತಿ. ಸು ಅಂದ್ರೆ ಒಳ್ಳೆಯ, ಮಿತ್ರ ಅಂದ್ರೆ ಒಳ್ಳೆಯ ಮಿತ್ರ ಅಂತ ಒಂದು ಸುಮಿತ್ರ ಅಂತ ಒಂದು ಹೆಸರಿಟ್ಟು. ಯಾರಿಗೆ? ಗಂಡಸಿಗೆ, ಕಲಾವಿದರಿಗೆ. ಗಂಡಸಿಗೆ, ಗಂಡಸಿನ ಪಾತ್ರಕ್ಕೆ ಸುಮಿತ್ರ ಅಂತ ಹೆಸರಿಟ್ರು. ಈಗ ನಾವು ಸುಮಿತ್ರ ಅಂದ್ರೆ ಹೆಣ್ಣಿಗೆ ಇಡ್ತೀವಿ ಅಲ್ವಾ? ಖಂಡಿತ ಇಲ್ಲ, ಅವ್ರು ಗಂಡಸಿಗಿಟ್ರು. ಅವನು ಕಿವುಡ, ಕಿವುಡ ಅವನು. ಅಯ್ಯೋ ಹೊಟ್ಟೆ ಹಸ್ತಿದೆ ರೀ, ನಡೀರಿ ಏನಾರ ತಿನ್ನನು. ಬಹಳ ಸಂತೋಷ, ಬಹಳ ಸಂತೋಷ. ಏನ್ರಿ ಭಟ್ರೆ ಅದು? ಅದೇಪ್ಪ ನಿನ್ನ ಹೆಂಡ್ತಿ. ಅಯ್ಯೋ ನಿಮ್ಮ ಹತ್ರ ಮಾತಾಡಿ ಮಾತಾಡಿ ನಮ್ಮ ಹೊಟ್ಟಿನ್ನು ಏಕತ್ತು. ಬಹಳ ಸಂತೋಷ, ಮದುವೆ ಆಗಿ ಇಷ್ಟು ವರ್ಷದ ಮೇಲೆ ಈ ಗರ್ಭಿಣಿ ಆದ್ಯಾ ತಾಯಿ? ಬಹಳ ಖುಷಿ ಆಯ್ತು. ಹಿಂಗ ಅವ್ರ ಕಿವುಡನ್ ಪಾತ್ರದ ಒಂದು ಸ್ಟೈಲು. ಕರ್ನಾಟಕದ ಉದ್ದಕ್ಕೂ ಕೈ ಎಟುಕುವಷ್ಟು ದೂರ ಪ್ರಯಾಣ ಮಾಡಿದ್ದೀರಾ. ಎಲ್ಲ ಊರಲ್ಲೂ ತಾವು ಅಭಿನಯಿಸಿದ್ದೀರಾ, ಎಲ್ಲ ಊರಲ್ಲೂ ತಮ್ಮ ಪ್ರದರ್ಶನವನ್ನು ನೀಡಿದ್ದೀರಲ್ಲ. ಹೆಂಗಿತ್ತು ಅಮ್ಮ ಅನುಭವ? ಒಂದ್ ಕಡೆ ಈಗ ಹಾಸನದಿಂದ ನೀವು ಮಂಗಳೂರಿಗೆ ಹೋಗ್ಬೇಕಾದ್ರೆ 2 ವೀಲರಲ್ಲಿ ಓಡಾಡ್ತಾ ಇದ್ರಿ ನಾಟಕಕ್ಕೆ ಅನ್ನೋ ವಿಚಾರ ಕೇಳ್ಪಟ್ವಿ ರಿಸರ್ಚ್ ಟೀಮ್ ಪ್ರಕಾರ. ಹೆಂಗ್ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ? ಅದು ಒಂದು ದೊಡ್ಡ ಕತೆ ಕಣ್ರಿ. ಅದು ಸಿದ್ದಾಪುರದಲ್ಲಿತ್ತು. ನಾಪೋಕ್ಲು ಸಿದ್ದಾಪುರ. ಆ ಸಿದ್ದಾಪುರ ಸ್ಕೂಲ್ ಮೈದಾನದಲ್ಲಿ ಚೆನ್ನಕೇಶವ ನಾಟ್ಯ ಸಂಘ ಅಂತಂದು ಹಾಸನದವರೇ ಅವರು. ಚೆನ್ನಕೇಶವ ಮೊನ್ನೆ ಏನೋ ತೀರ್ಕೊಂಡಿರ್ಬೇಕು ಅವರು. ಹಿಂಗಮ್ಮ ಪಾತ್ರ ಮಾಡೋದಿದೆ. ಅದ್ರ ಮುಂದಿನ ದಿನನೇ ನನಗೆ ಬೇಲೂರಲ್ಲಿ ದಾರಿದೀಪ ನಾಟಕ ಇದೆ, ದೊಡ್ಡ ಪಾತ್ರ ಇದೆ ನಂದು. ಸರಿ ಇನ್ನು ಏನು ಮಾಡೋದು? ಇಲ್ಲ, ಯಾರೂ ಇಲ್ಲ, ನೀವು ಬರಲೇಬೇಕು ಅಂತ. 4:15 2 ವೀಲರ್ ತಂದು ನಿಲ್ಲಿಸ್ದ. ತಲೆಗಿಲೆ ಕಟ್ಕೊಂಡು ಕುತ್ಕೊಂಡೆ 2 ವೀಲರಲ್ಲಿ. ಅಲ್ಲಿಗೆ ಹೋಗಿ ಇಳಿಸೋದ್ರಲ್ಲೇ 9 ಗಂಟೆ ಆಯಿತು. 9 ಎಲ್ಲ ಕೊಡ್ಲಿಪೇಟೆ ಗಿಡ್ಲಿಪೇಟೆ ಎಲ್ಲ ಹಿಂಗೆ ಸುತ್ಕೊಂಡು ಹೋಗ್ಬೇಕಲ್ಲ. ಸರಿ ಪಾತ್ರ ಮಾಡಿದೆ, ಅಲ್ಲಿ ಪಾತ್ರ ಮುಗೀತು. ಹೋಗ್ಬೇಕು, ಅಲ್ಲಿ ಅಡ್ವಾನ್ಸ್ ಇಸ್ಕೊಂಡಿರ್ತೀವಿ. ಇಲ್ಲ ಅಂದರೆ ನಾವು ಲಕ್ಷಾಂತರ ರೂಪಾಯಿ ಅವ್ರಿಗೆ ವಾಪಸ್ ಕೊಡ್ಬೇಕಾಗುತ್ತೆ ಹಳ್ಳಿಯವರಿಗೆ. ಅದಕ್ಕೆ ಬೇಗ ನಡೀರಿ ಅಂತ. ನಾನು ಊಟನೂ ಸರಿಗೆ ಮಾಡಲಿಲ್ಲ, ಹಾಗೆ ಹೊರಟ್ವಿ. ತಿರ್ಗಾ ಮೇಲೆ ಏರಿದ್ದೊಂದು, ಕೆಳಗೆ ಹಿಂಗಿಳಿಯೋದೊಂದು. ನಮ್ಮ ಮನೆಯವ್ರಿಗೆ ಹೇಳಿದ್ದೆ ನಾನು, ನೀವು ಡ್ರೆಸ್ಗಳೆಲ್ಲ ಅಲ್ಲಿಗೆ ತಂದುಬಿಡಿ ಅಂತಂದು. ಹೋಗಿ ನಿಂತ್ಕೊತೀನಿ, ಹಿಂಗೆ ಆಗುತ್ತೆ ಬರೀ ತಲೆ. ಹಿಂಗೋಗಿ ಹಿಂಗಿಳಿದು ಗಿಮ್ ಅಂತ ಇದೆ. ಸರಿ ಹಂಗೋ ಪಾತ್ರ ಮಾಡಬೇಕಾದ್ರೂ ಕಷ್ಟ ಆಯಿತು. ಮಾಡಿದೆ. ಬಂದು ಅಪ್ರು ಸೆಟ್ ಮಾಡಿದ್ರು. ನನ್ನ ಮಾನ ಉಳಿಸ್ತಿ ಕಣಮ್ಮ ನೀನು ಸರ್ಸಮ್ಮ. ಅವರು ಅಂದರು, ಇವರು ಅಂದರು. ಅಲ್ಲಿಗೆ ಹೋಗ್ಬಿಟ್ಟು ಬಂದು ಇಲ್ಲಿ ನಮ್ಮ ಪಾತ್ರ ಮಾಡಿಕೊಟ್ರಲ್ಲ ಅಂತ ಅವರು ಅಂದರು. ಭಾರಿ ಕಷ್ಟ ಆಯ್ತದು, ಭಾರಿ ಕಷ್ಟ. ತಲೆ ಹಿಂಗಂತ ಇದೆ.
ಹಿಂಗೇ ರೌಂಡ್ ಆಗ್ತಾ ಇದೆ. ಹಂಗೆ ಆಯ್ತು, ಮಾಡಿದ್ವಿ. 2024 ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಸರಸ್ವತಿ ಜುಲೇಖಾ ಬೇಗಂ ಅವರ ಹೆಸರು ನಾಮಿನೇಟ್ ಆಗುತ್ತೆ ಮೇಡಮ್. ಆ ಕ್ಷಣ ಒಬ್ಬ ಚೀಫ್ ಮಿನಿಸ್ಟರ್ ಕೈಯಲ್ಲಿ ನಾನು ತಗೋತಾ ಇದ್ದೀನಿ, ಒಂದು ಅವಾರ್ಡ್ ತಗೋತಾ ಇದ್ದೀನಿ. ಇಟ್ ಈಸ್ ಅ ಸ್ಟೇಟ್ ಅವಾರ್ಡ್, ರಾಜ್ಯ ಪ್ರಶಸ್ತಿ. ಅದಕ್ಕೆ ನನ್ನ ಹೆಸರು ಇದೆ ಅಂತ ಅಂದಾಗ ತಮ್ಮಲ್ಲಿ ಉಂಟಾದ ಆ ಖುಷಿ, ಆ ಸಿಹಿ ಮಾತುಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ಮೇಡಮ್, ಆ ಅನುಭವ. ಆ್ಯಕ್ಚುಲಿ ನನಗೆ ಗೊತ್ತೇ ಇರಲಿಲ್ಲ. ನಾವು ಯಾವುದು ಅಪ್ಲಿಕೇಶನ್ ಹಾಕಿಲ್ಲ, ಏನು ಹಾಕಿಲ್ಲ, ಏನು ಮಾಡಿಲ್ಲ. ಅದು ತನ್ನಿಂದ ತಾನೇ ಇದು ಬಂತು. ಗುಲ್ಬರ್ಗದಿಂದ ಸುಜಾತ ಜಂಗಮ್ ಶೆಟ್ಟಿ ಅಂತ ಅವರು ರಂಗಾಯಣದ ನಿರ್ದೇಶಕರಾಗಿದ್ದಾರೆ ಈಗ ಸದ್ಯದಲ್ಲಿ. ಅವರು ಫೋನ್ ಮಾಡಿ ಹೇಳಿದರು ನನಗೆ, ನನಗೆ ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ನಿಧಾನ ಅಂತಂದ್ರು. ಯಾರು ಹೇಳಿದ್ರು ನಿಮಗೆ? ಎಲ್ಲ ಅನೌನ್ಸ್ ಆಗಿದೆಯಮ್ಮ ಅಂತಂದು. ಸರಿ, ಹೌದು, ಭಾಳ ಖುಷಿ ಆಯಿತು ನನಗೆ. ಇದು ಎಷ್ಟೋ ವರ್ಷದಿಂದ ಬರಬೇಕಾಗಿತ್ತು, ಸರಿ ಬರಲಿಲ್ಲ. ಕಂಪ್ನಿ ಕಟ್ಕೊಂಡು ಅಲ್ಲಿದ್ದಾಗ ನಾನು ಗುಲ್ಬರ್ಗ ಕ್ಯಾಂಪ್ ಮಾಡಿದಾಗ ಆವಾಗಲೇ ಆಗುತ್ತೆ ಅಂದ್ಕೊಂಡೆ, ಬಟ್ ಆವಾಗ ಆಗಲಿಲ್ಲ. ಅದು ಈಗ ಬಂತು, ಅದೃಷ್ಟ, ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ತು ಅಂತ ಒಂಥರ ಹೆಮ್ಮೆ ಆಯಿತು, ಖುಷಿ ಆಯಿತು. ನನ್ನನ್ನು ನಾನು ಮರ್ತುಬಿಟ್ಟೆ. ಭಾಳ ನನಗೆ ಸಂತೋಷ ಆಯಿತು. ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಮೇಡಮ್. ಸ್ವಲ್ಪ ಡಿಲೇ ಆಗ್ಬೋದು ಅಷ್ಟೇ, ಬಟ್ ಒಂದು ಫೈನ್ ಡೇ ಗುರುತಿಸ್ತಾರೆ. ನಿಮಗೆ ಸಿಗಬೇಕಾದಂತ ಒಂದು ಪ್ರಶಂಸೆ ಏನಿದೆ, ನಮ್ಮ ಕಾರ್ಯದಲ್ಲಿ ಶಿಸ್ತು, ನಮ್ಮ ಕಾರ್ಯದಲ್ಲಿ ಶ್ರದ್ಧೆಯುತವಾಗಿ ನಾವು ಕೆಲಸ ಮಾಡಿದ್ದೇ ಸತ್ಯ. ಆದ್ರೆ ಯಾವತ್ತಾನ ಒಂದಲ್ಲ ಒಂದು ದಿನ ಆ ಪ್ರಶಂಸೆಗೆ ನಾವು ಪಾತ್ರಕ್ಕೆ ತುಂಬಾ ದೊಡ್ಡ ಉದಾಹರಣೆ ನೀವು. ಖಂಡಿತ ಯಾವುದೇ ನೀವು ಕೆಲಸ ಮಾಡಿದ್ರು ಶ್ರದ್ಧೆಯಿಂದ ಮಾಡಿ, ಮನಸ್ಸಿಟ್ಟು ಮಾಡಿ, ಅದರಲ್ಲಿ ಲೀನಾಗಿ ಮಾಡಿ. ಮುಂದಿನ ಕಲಾಭಿಮಾನಿಗಳಿಗೂ ಹೇಳ್ತೀವಿ, ನಮ್ಮ ಹಿಂದಿನ ಕಾಲದಲ್ಲಿ ಇಷ್ಟು ಸೌಕರ್ಯಗಳು ಇರಲಿಲ್ಲ, ಈಗ ಭಯಂಕರ ಸೌಕರ್ಯಗಳು ಬಂದಿದೆ. ಎಲ್ಲಾನು ಪ್ರಯತ್ನ ಮಾಡಬೇಕು, ಸಹಜವಾಗಿ ಅಭಿನಯ ಮಾಡುವಂತ ಶಕ್ತಿ ಪಡ್ಕೋಬೇಕು. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಯಾರಿಗೆ ಅರ್ಪಣೆ ಮಾಡ್ತೀರ? ಇದು ನನ್ನ ಅಕ್ಷರನ್ನು ತೀಡಿದ ನನ್ನ ಗುರುಗಳಿಗೆ ಮತ್ತು ರಂಗಭೂಮಿಗೆ ಈ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಮರ್ಪಣೆ ಮಾಡ್ತೇನೆ. ನನ್ನ ರಂಗಭೂಮಿಗೆ, ನನ್ನ ತಾಯಿ ಪೂಜ್ಯ ಸ್ಥಾನ, ಅದು ಅಲ್ಲಿಗೆ ಸಮರ್ಪಣೆ ಮಾಡ್ತೀನಿ. ಪೌರಾಣಿಕ ನಾಟಕದ್ದು ದ್ರೌಪದಿ ಮತ್ತೆ ದುರ್ಯೋಧನ ಪಾತ್ರ ಒಂದ್ಸರಿ ಅಭಿನಯ ಮಾಡಿ ತೋರಿಸ್ತೀರ? ದ್ರೌಪದಿ ದುರ್ಯೋಧನ ಬೇಡ, ಗಾಂಧಾರಿ ದುರ್ಯೋಧನ ಮಾಡ. ಸರಿ ಅಮ್ಮ. ಗಾಂಧಾರಿ ಅಂತಃಪುರ. ಹಿಂದೇಕಿಂತಹ ದುಶ್ಶಕುನ. ಪ್ರಾತಃ ಕಾಲದ ಉದಯ ಗೀತವು ಸ್ಮೃತಿ ತಪ್ಪಿ ಮೃತ್ಯುವಿನ ತೋರ ಸ್ವರದಂತೆ ಕೇಳಿತು. ಆ ದುರಸ್ಥವಾದ ವೇಣುವನದಲ್ಲಿ ಗೂಬೆಗಳ ಅಮಂಗಳ ಸ್ವರವೂ ಮಿಳಿತವಾಯಿತು. ಉದಯೋನ್ಮುಖನಾದ ಸೂರ್ಯನ ವಂದಿಸಲು ತಲೆ ಎತ್ತಿದಾಗ ಆಕಾಶದಿಂದ 100-200 ನಕ್ಷತ್ರಗಳ ಭೂಮಿಗುರುಳಿದವು. ಇವೆಲ್ಲ ನಿಮಿತ್ತಗಳ ಅರ್ಥವೇನು? ಇವು ನನ್ನ ಪುತ್ರರಿಗೆ ಯಾವ ವಿಪತ್ತನ್ನು ಸೂಚಿಸುತ್ತಿರುವವು? ಕುರುವಂಶದ ಮತ್ತಾವ ಅನರ್ಥ ಪರಂಪರೆಯು ಈ ದಿನ ಪ್ರಾರಂಭ ಆಗುವುದು. ಹೇ ವಿಧಾತ, ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನೂ ಏನನ್ನ ಬರೆದಿರುವೆ ಪರಮಾತ್ಮ. ಅಮ್ಮ, ಯಾರು? ಬಾ ಪುತ್ರ, ನಾನು ನಿನ್ನ ಸಲುವಾಗಿ ಎಷ್ಟೊಂದು ಕಾತರಳಾಗಿದ್ದೆನು. ರಾತ್ರಿಯಲ್ಲೂ ನಿದ್ರೆ ಇಲ್ಲ, ಬೆಳಕು ಹರಿತ್ತಲೇ ದುರ್ನಿಮಿತ್ತಗಳ ಪರಂಪರೆಗಳು. ಸಮೀಪಕ್ಕೆ ಬಾ ಕುಮಾರ, ನನ್ನ ಭದ್ರಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ಅಮ್ಮ, ನನ್ನನ್ನು ಆಶೀರ್ವದಿಸುತ್ತಾಯಿ. ಈ ದಯಾಮಯನೇ, ನನ್ನ ಪುತ್ರನಿಗೆ ಯಾವ ಅಮಂಗಳವೂ ಆಗದಿರಲಿ. ಕಾಪಾಡು ತಂದೆ, ಕಾಪಾಡು. ಅಮ್ಮ, ಈ ದಿನ ನಾನು ಯುದ್ಧಕ್ಕೆಂದು ಹೊರಟಿರುವೆನು. ನನ್ನನ್ನು ಪುನಃ ಆಶೀರ್ವದಿಸುತ್ತಾಯಿ. ಏನು ಹೇಳಿದೆ ಕುಮಾರ? ಯುದ್ಧ
ಇದೆಂತಹ ಕೆಟ್ಟ ಸುದ್ದಿ. ಕುಮಾರ, ನಿನಗೆ ಯುದ್ಧಕ್ಕೆ ಆಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಈ ದುರ್ಯೋಧನನು ಯಾರ ಆಜ್ಞೆಯನ್ನು ಪಾಲಿಸುವುದಿಲ್ಲ. ಕುರುಕ್ಷೇತ್ರದಲ್ಲಿ ಸಕಲ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೆ ತಾಯಿ? ತಿಳಿದಿರುವೆನು. ಆದರೆ ಅದು ಡಾಂಬಿಕ ಪ್ರದರ್ಶನದ ಪರಮಾವಧಿ ಎಂದು, ಪಾಂಡವರನ್ನ ಹೆದರಿಸಲು ಕೂಡಿದ ಆಟವೆಂದು ಭಾವಿಸಿದ್ದೆ. ಆದರೆ ನೀನು ಧರ್ಮ, ನೀತಿ, ಮನುಷ್ಯತ್ವಕ್ಕೆ ತಿಲಾಂಜಲಿ ನಿಂತು ಯುದ್ಧವನ್ನು ಪ್ರಾರಂಭಿಸು ಎಂದು ಮಾತ್ರ ನಾನು ತಿಳಿದಿರಲಿಲ್ಲ. ಅಮ್ಮ, ಯುದ್ಧವೋ ಕ್ಷತ್ರಿಯನ ಧರ್ಮ, ಯುದ್ಧವೋ ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಕುಮಾರ, ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಅಸೂಯಾಂಧನಾದ ಮಾನವನು ತನ್ನ ಕಲುಷಿತ ಚಿತ್ತದಿಂದ ಕಡೆದು ತೆಗೆದ ಕಾಲಕೂಟವದು. ಪರರು ಆತ್ಮೀಯರು ಎಂಬ ಭೇದವಿಲ್ಲದೆ ಸರ್ವನನ್ನು ತನ್ನ ಕರಾಳ ಹೃದಯದಲ್ಲಿ ಮುಚ್ಚಿಟ್ಟುಕೊಂಡು ನಾಮಶೇಷವಾಗಿ ಮಾಡುವುದು. ಬೇಡ ಕಂದ, ಯುದ್ಧದ ಚಿಂತೆಯನ್ನು ಬಿಡು. ಪಾಂಡವರಲ್ಲಿ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಡನೆ ಸಮಾನ ಭಾವದಿಂದ ಭೂಮಿಯನ್ನಾಳು ಕಂದ. ಸಾಕು. ಇಷ್ಟೊತ್ತು ತಮ್ಮ ಅಮೂಲ್ಯವಾದ ಕ್ಷಣಗಳನ್ನು ನಮಗಾಗಿ ಮುಡಿಪಿಟ್ಟಿದ್ದಕ್ಕೆ ಸಂತ ಫಿಲೋಮಿನಾ ಕಾಲೇಜ್ ವತಿಯಿಂದ ಹಾಗೂ ನಮ್ಮ ಎಲ್ಲ ಪ್ರಾಧ್ಯಾಪಕ ವೃಂದ, ರಂಗಾಯಣದ ನಿರ್ದೇಶಕರು, ಉಪನಿರ್ದೇಶಕರು, ಅವರ ಸಹಾಯದಿಂದನೇ ನಮಗೆ ಸರಸ್ವತಿ ಜುಲೇಖಾ ಬೇಗಂ ಅಂತ ಇಷ್ಟು ದೊಡ್ಡ ಸಾಗರ ಇದೆ ಅಂತ ನಮಗೆ ಅರಿವಾಗಿದ್ದೇ ಅವಾಗ. ಸೊ ಈ ಒಂದು ಶುಭ ಸಮಾರಂಭಕ್ಕೆ ನಮ್ಮ ಕಾಲೇಜ್ ವತಿಯಿಂದ ಪುಟ್ಟ ಕಿರುಕಾಣಿಕೆಯನ್ನು ಸ್ವೀಕೃತ ಮಾಡಬೇಕು. ನಮಸ್ಕಾರ. ನಮಸ್ಕಾರ. ನಿಮ್ಮ ಕಾಲೇಜ್ ವತಿಯಿಂದ ನಿಮ್ಮ ಪ್ರಿನ್ಸಿಪಾಲ್ರಿಗೆ, ನಿಮ್ಮ ಇನ್ನಿತರ ಲೆಕ್ಚರರ್ಗಳಿಗೆ ಹಾಗೂ ನಿಮ್ಮ ಸ್ಟೂಡೆಂಟ್ಗಳಿಗೆ ಎಲ್ಲರಿಗೂ ಏಸು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ, ನಿಮ್ಮ ಈ ಪ್ರೀತಿ ಸದಾ ಕಲಾವಿದರ ಮೇಲೆ ಇರಲಿ ಅಂತ ಹಾರೈಸ್ತೀನಿ. ತುಂಬ ಧನ್ಯವಾದ. ಗಾಡ್ ಬ್ಲೆಸ್ ಯು.